ಪ್ರಕರಣದಲ್ಲಿ ಆರೋಪಿಗಳಿಗೆ ಕಾಕಿ ಫುಲ್ ಡ್ರಿಲ್ ಅನ್ನ ಮಾಡ್ತಾರೆ. ಇನ್ನು ದರ್ಶನ್ ಮನೆಗೆ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕೂಡ ನಡೆಸಲಾಗಿದೆ. ಕೊಲೆ ಮುಂಚೆ ನಂತರ ಏನೆಲ್ಲ ಆಯ್ತು ಬಂದು ಹೋಗಿರುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಫುಲ್ ಡ್ರಿಲ್ ಅನ್ನ ಮಾಡಿರುವಂತದ್ದು. ದರ್ಶನ್ ಮನೆಗೆ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಆರೋಪಿಗಳಾದಂತಹ ಧನರಾಜ್, ಪವನ್ ಬಳಸುತ್ತಿದ್ದಂತಹ 2 ಬೈಕ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆಯ ದಿನ ದರ್ಶನ್ ಜೊತೆ 3 ಚರ್ಚೆಯನ್ನ ಮಾಡಿದ್ರು. ಕೊಲೆ ಮುಂಚೆ ನಂತರ ಬಂದು ಹೋಗಿದ್ದಾಗಿ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ತೂಗುದೀಪ ಹಾಗೂ ಅವರ ಗೆಳತಿ ಪವಿತ್ರ ಗೌಡ ಅವರು ಹಲ್ಲೆ ನಡೆಸಲು ಬಳಸಿದಂತಹ ಎಲ್ಲಾ ವಸ್ತುಗಳನ್ನ ಕೂಡ ಆರೋಪಿಗಳನ್ನ ಸೆರೆ ಹಿಡಿದಿರುವಂತದ್ದು. ಇನ್ನು ಆರೋಪಿಗಳು ಬಳಸ್ತಿದ್ದಂತಹ ವಸ್ತುಗಳಾಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಆ ಒಂದು ವೇಳೆಯಲ್ಲಿ ಆ ಸಂದರ್ಭದಲ್ಲಿ ಏನೇನೆಲ್ಲ ಧರಿಸಿದ್ರು, ಯಾವುದರಿಂದ ಹಲ್ಲೆ ಮಾಡಿದ್ರು ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ವಸ್ತುಗಳ ಸಂಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಇದೀಗ ನಟ ದರ್ಶನ್ ಅವರ ಮನೆಗೆ ಕೂಡ ಆರೋಪಿಗಳಾದಂತಹ ಧನರಾಜ್ ಹಾಗೂ ಪವನ್ ಇವರಿಬ್ಬರನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿರುವಂತದ್ದು. ಇನ್ನು ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಧನರಾಜ್ ಹಾಗೂ ಪವನ್ ಬಳಸುತ್ತಿದ್ದಂತಹ 2 ಬೈಕ್ಗಳನ್ನ ಕೂಡ ಕಾಕಿ ವಶಕ್ಕೆ ಪಡೆದಿದೆ. ಘಟನೆಯ ದಿನ ದರ್ಶನ್ ಜೊತೆ 3 ಕೂಡ ಚರ್ಚೆಯನ್ನ ಮಾಡಿದರು. ದರ್ಶನ್, ಧನರಾಜ್ ಹಾಗೆ ಪವನ್. ಇನ್ನ ಕೊಲೆ ಮುಂಚೆ ಹಾಗೂ ನಂತರ ದರ್ಶನ್ ಅವರು ಬಂದು ಹೋಗಿದ್ದಾಗಿ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ರಾಜು ಅಲಿಯಾಸ್ ಧನರಾಜ್ ಆರೋಪಿ, A9 ಆರೋಪಿಯ 9ನೇ ಆರೋಪಿಯಾದಂತಹ ರಾಜು ಅಲಿಯಾಸ್ ಧನರಾಜ್. ಇನ್ನ ಇವರನ್ನ ಕೂಡ ದರ್ಶನ್ ಅವರ ಮನೆಗೆ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ದರ್ಶನ್ ಅವರ ಮನೆಗೆ ಆರೋಪಿಗಳನ್ನ ಕರೆತಂದು ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿರುವಂತದ್ದು. ಇನ್ನು ಯಾವೆಲ್ಲ ಸಾಕ್ಷಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ? ಎಸ್ ಕವೆ, ಈಗಾಗಲೇ ಏನು ಅಂತಂದ್ರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಪೊಲೀಸರು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಸತತವಾಗಿ ಈಗಾಗಲೇ ಅವರು ಕಳೆದ ಒಂದು 6 ದಿನಗಳಿಂದ ಈಗಾಗಲೇ ಏನು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ತನ್ನ ಸಹಚರನ್ನ ಬಂಧಿಸಿ ಈಗಾಗಲೇ ವಿಚಾರಣೆಯನ್ನ ನಡೆಸಿಕೊಂಡದ್ದು. ಈ ವಿಚಾರಣೆ ವೇಳೆ ಈಗಾಗಲೇ ಅವರು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವುದರ ಜೊತೆಗೆ ಇನ್ನೂ ಹಲವಾರು ಸಾಕ್ಷಿಗಳಿಗೆ ಅವರು ಈಗಾಗಲೇ ಬಲೆ ಬೀಸಿದ್ದಾರೆ. ಈ ಕುರಿತು ಕೂಡ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಏನು ಅಂತಂದ್ರೆ ದರ್ಶನ್ ಮನೆಗೆ ಆರೋಪಿಗಳನ್ನ ಕರೆತಂದು ಈಗಾಗಲೇ ಇಂದು ಮಹಜರನ್ನ ಮಾಡಿರುವಂತದ್ದು. ಆ ಒಂದು ಏನು ಈಗಾಗಲೇ ಏನು ಕಳೆದ ದಿನಗಳ ಹಿಂದೆ ಈಗ RR ನಗರದ ಹೋಟೆಲ್ ಆಗಿರ್ಬೋದು, ಹಾಗೂ ಅಲ್ಲಿನ ಒಂದು ಮಾರ್ಕೆಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಈಗಾಗಲೇ ಸ್ಥಳ ಮಹಜರವನ್ನ ಮಾಡಿದಂತ ಪೊಲೀಸರು ಇದೀಗ ದರ್ಶನ್ ಮನೆಗೆ ಹೋಗಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಜೊತೆಗೆ ಧನರಾಜ್ ಹಾಗೂ ಪವನ್ ಇವರನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಿರುವಂತದ್ದು. ಜೊತೆಗೆ ಇವರಿಬ್ಬರ ಕಡೆ ಇದ್ದ 2 ಬೈಕ್ಗಳನ್ನ ಈಗಾಗಲೇ ಏನು ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅಂದ್ರೆ ಈಗ ಈ ಕೊಲೆಯ ಒಂದು ಕೃತ್ಯಕ್ಕೆ ಏನು ಧನರಾಜ್, ಪವನ್ ಅವರು ಬಳಸಿದಂತ ಬೈಕ್ಗಳನ್ನು ಈಗ ಅವರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ಯಾವೆಲ್ಲ ಮುಖಾಂತರ ಅಂದ್ರೆ ಈಗ ಬೈಕ್ ಆಗಿರ್ಬೋದು, ಬೇರೆ ವಸ್ತುಗಳಾಗಿರ್ಬೋದು, ಈ ಒಂದು ವಿಷಯವಾಗಿ ಅವರು ಏನೆಲ್ಲ ಇದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋ ರೀತಿ ಮಾಹಿತಿಯನ್ನ ಅವರಿಂದ ತೆಗೆದುಕೊಂಡು ಅವರ ಬೈಕ್ ಅನ್ನ ವಶಕ್ಕೆ ಪಡೆದುಕೊಂಡು ಆ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಾವ್ಯ, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.